ನಾವೀಗ ಹೇಳ್ತಾ ಇರುವಂತಹದ್ದು ಸಿಲಿಕಾನ್ ಸಿಟಿ ಬೆಂಗಳೂರಿನ ಫ್ಲೈಓವರ್ ಕಥೆಯೊಂದನ್ನು. ಇಲ್ಲಿ ಸೂರ್ಯನ ಉದಯವಾದರೆ ಮಾತ್ರ ವಾಹನ ಸವಾರರು ನೆಮ್ಮದಿಯಾಗಿ ವಾಹನವನ್ನು ಚಲಾಯಿಸಬಹುದು. ಕತ್ತಲಾಗ್ಬಿಟ್ರೆ ಇಲ್ಲಿ ವಾಹನವನ್ನೇ ಚಲಾಯಿಸೋದಕ್ಕಾಗಲ್ಲ. ಎಲ್ಲಿ ಮತ್ತು ಯಾಕೆ, ಅದರ ಕಂಪ್ಲೀಟ್ ರಿಪೋರ್ಟ್ ನಿಮ್ಮ ಮುಂದೆ. ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಕಗ್ಗತ್ತಲೆಯ ಫ್ಲೈಓವರ್ ಒಂದಿದೆ. ಅದ್ಯಾವುದು ಅಂತ ನಿಮಗೆ ತೋರಿಸ್ತಾ ಹೋಗ್ತೀನಿ. ನಾನೀಗ ಇರುವಂಥದ್ದು ವಿಜಯನಗರ ಫ್ಲೈಓವರ್ನಲ್ಲಿ. ಅಂದರೆ ವಿಜಯನಗರಕ್ಕೆ ಹೋಗಬೇಕಾದ್ರೆ ಇರುವಂಥ ಫ್ಲೈಓವರ್ ಇದು. ಈ ಫ್ಲೈಓವರ್ನ ಪರಿಸ್ಥಿತಿ ಯಾವ ರೀತಿಯಾಗಿದೆ ಅಂತ ಅಂದರೆ, ಯಾಕೆ ಇದು ಕಗ್ಗತ್ತಲೆಯ ಫ್ಲೈಓವರ್ ಅನ್ನುವಂಥದ್ದನ್ನು ನೀವು ಈ ದೃಶ್ಯಗಳಲ್ಲಿ ನೋಡಿದ್ರೆ ಗಮನಿಸಬಹುದು. ಯಾಕಂದರೆ ಅಷ್ಟರ ಮಟ್ಟಿಗೆ ಕತ್ತಲಾವರಿಸ್ಕೊಂಡಿರುತ್ತೆ. ಬೆಸ್ಕಾಂ ಹಾಗೂ ಬಿಬಿಎಂಪಿ ಈ ಸುದ್ದಿಯನ್ನ ತಪ್ಪದೇ ನೋಡಿ. ಬೆಂಗಳೂರಿನಲ್ಲಿದೆ ಒಂದು ಕಗ್ಗತ್ತಲ ಫ್ಲೈಓವರ್. ಸಾಲು ಸಾಲು ವಿದ್ಯುತ್ ಕಂಬಗಳಿದ್ರೂ ಒಂದು ಆನ್ ಆಗಲ್ಲ. ಕತ್ತಲ ಫ್ಲೈಓವರ್ ಮೇಲೆ ಸವಾರರ ಸರ್ಕಸ್ ಪ್ರಯಾಣ. ಇದು ಬೆಂಗಳೂರಿನಲ್ಲಿನ ಕಗ್ಗತ್ತಲ ಫ್ಲೈಓವರ್. ಸಿಲಿಕಾನ್ ಸಿಟಿಯ ಹೃದಯ ಭಾಗದ ವಿಜಯನಗರ ಫ್ಲೈಓವರ್ ಮೇಲೆ ಕತ್ತಲಾಗ್ತಾ ಇದ್ದಂತೆ ಕಗ್ಗತ್ತಲ ಪರಿಸ್ಥಿತಿ ನಿರ್ಮಾಣವಾಗುತ್ತೆ. ವಾಹನ ಸವಾರರು ಈ ಕಗ್ಗತ್ತಲ ಫ್ಲೈಓವರ್ ಮೇಲೆ ಸಂಚಾರ ಮಾಡೋದಿಕ್ಕೆ ಪರದಾಡುವಂತಾಗಿದೆ. ಏನಾಗುತ್ತೋ ಏನೋ ಅನ್ನೋ ಆತಂಕದಲ್ಲೇ ಸಂಚರಿಸುವಂತಾಗಿದೆ. ದಿನಗಳಿಂದಲೂ ಕೂಡ ಇದೇ ತರನಾಗಿ ವಿದ್ಯುತ್ ಲೈಟ್ಗಳಿದ್ದಾವೆ, ಅದು ಯಾವುದೂ ಕೂಡ ಹತ್ತಾ ಇಲ್ಲ, ಏನು ಕಾಣಲ್ಲ. ಅಂದರೆ ವಾಹನ ಸವಾರರು ತುಂಬ ಒಂದು ರೀತಿ ಗಡಿಬಿಡಿಯಲ್ಲಿ ಆತಂಕದಲ್ಲೇ ವಾಹನವನ್ನು ಓಡಿಸ್ತಾರೆ. ಯಾಕಂದರೆ ಈ ಥರದ ಫ್ಲೈಓವರ್ ನೀವು ಎಲ್ಲೂ ಕೂಡ ನೋಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಯಾಕಂದರೆ ಅಷ್ಟರ ಮಟ್ಟಿಗೆ ಕಗ್ಗತ್ತಲೆ ಅಂದರೆ ಇದು ಯಾವುದೋ ಕಾಡು ಪ್ರದೇಶ ಅನ್ನೋ ಮಟ್ಟಕ್ಕೆ ಇದು ಭಾಸವಾಗುತ್ತೆ. ಆ ಮಟ್ಟಕ್ಕೆ ಇಲ್ಲಿ ಕಗ್ಗತ್ತಲೆ ಇರುವಂಥದ್ದು. ಯಾವ ಒಂದು ಲೈಟು ಕೂಡ ಆನ್ ಆಗದೆ ಇರುವಂಥ ಪರಿಸ್ಥಿತಿ ಇದು. ಟೂ ವೀಲರ್ಗಳಂತೂ ತುಂಬ ಕಷ್ಟಪಟ್ಟು, ಆಟೋದವರು ಕೂಡ ತುಂಬ ಕಷ್ಟಪಟ್ಟು ಇಲ್ಲಿ ಸಂಚಾರವನ್ನು ಮಾಡಬೇಕಾಗತ್ತೆ. ಅಷ್ಟರ ಮಟ್ಟಿಗೆ ಈ ಫ್ಲೈಓವರ್ ಒಂದು ರೀತಿ ಕಗ್ಗತ್ತಲೆಯ ಫ್ಲೈಓವರ್ ಆಗಿದೆ. ಆದರೂ ಕೂಡ ಯಾಕೆ ಇದನ್ನು ಸರಿಪಡಿಸುವಂಥ ಕೆಲಸವೋ ಅಥವಾ ಲೈಟ್ಗಳನ್ನು ಬೇಕು ಅಂತಲೇ ಇವರು ಆನ್ ಮಾಡ್ತಿಲ್ವೋ ಏನು ಅನ್ನುವಂಥದ್ದು ಗೊತ್ತಿಲ್ಲ. ಒಟ್ಟಾರೆ ಒಂದು ರೀತಿ ಕಗ್ಗತ್ತಲೆಯ ಫ್ಲೈಓವರ್ ಅನ್ನುವಂಥ ಅಪಖ್ಯಾತಿಗೆ ಈ ವಿಜಯನಗರ ಫ್ಲೈಓವರ್ ಈಗ ಬರ್ತಾ ಇದೆ. ವಿಜಯನಗರಕ್ಕೆ ಸಂಪರ್ಕಿಸುವಂತಹ ಈ ಫ್ಲೈಓವರ್ ಮೇಲೆ ಎರಡು ಬದಿಗಳಲ್ಲಿ ಸಾಲಾಕಿ ವಿದ್ಯುತ್ ಕಂಬಗಳಿದ್ರೂ ಒಂದೇ ಒಂದು ಲೈಟ್ ಕೂಡ ಆನ್ ಇರಲ್ಲ. ಇದೇನು ಒಂದೆರಡು ದಿನಗಳಿಂದ ಆಗ್ತಾ ಇರುವಂತಹ ಸಮಸ್ಯೆ ಅಲ್ಲ. ಹಲವು ದಿನಗಳಿಂದ ಈ ಫ್ಲೈಓವರ್ ಮೇಲಿನ ವಿದ್ಯುತ್ ದೀಪಗಳು ಆನ್ ಆಗಿಲ್ಲ. ಅದ್ಯಾವ ಕಾರಣಕ್ಕೆ ಈ ಪರಿಸ್ಥಿತಿಗೆ ಬಂದಿದೆ ಅನ್ನೋದು ಕೂಡ ಗೊತ್ತಿಲ್ಲ. ಸಾವಿರಾರು ವಾಹನಗಳು ಸಂಚರಿಸುವಂತಹ ಫ್ಲೈಓವರ್ ಅನ್ನ ಬಿಬಿಎಂಪಿ ಹಾಗೂ ಬೆಸ್ಕಾಂ ಯಾಕೆ ಈ ರೀತಿ ನಿರ್ಲಕ್ಷ್ಯ ಮಾಡಿದೆ ಅನ್ನೋ ಪ್ರಶ್ನೆ ಕಾಡುತ್ತೆ. ಅಧಿಕಾರಿಗಳ ಗಮನಕ್ಕಿದ್ರೂ ಈ ರೀತಿ ಬಿಟ್ಟಿದ್ದಾರೆ ಎನ್ನುವಂತಿದೆ. ಕಗ್ಗತ್ತಲೆ ಫ್ಲೈಓವರ್ ಮೇಲೆ ವಾಹನ ಸವಾರರು ಸಂಚಾರ ಮಾಡುವಂತಾಗಿದೆ. ಫ್ಲೈಓವರ್ ಮೇಲಿನ ಲೈಟ್ಗಳು ಇದ್ದೂ ಇಲ್ಲದಂತಾಗಿದೆ. ಈ ಬಗ್ಗೆ ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ಎಚ್ಚೆತ್ತುಕೊಳ್ಳಬೇಕಾಗಿದೆ. ಮಾದೇಶ್ ಆನೇಕಲ್, ಪಬ್ಲಿಕ್ ಟಿವಿ, ಬೆಂಗಳೂರು.